ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪ್ರಥಮ BA ಮತ್ತು BCom ಅವ್ರಿಗೆ ಇರುವಂತಹ ಇಂಗ್ಲೀಷ್ ಲ್ಯಾಂಗ್ವೇಜ್ ಪಠ್ಯ ಪುಸ್ತಕ ಏನಿದೆ ಅದರಲ್ಲಿ ಪ್ರಮುಖವಾದಂತಹ ಎಸೆ ಲೇಡೀಸ್ ಹೆಡ್ ಡ್ರೆಸ್ಸಸ್. ಈ ಒಂದು ಎಸೆಯ ಕುರಿತು ನಾವು ಸರಳವಾಗಿ ಏನು ವಿಚಾರ ಇದೆ ಇದರಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀವಿ. ನಾನು ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಸಮ್ಮರಿ ಏನಿದೆಯಲ್ಲ, ಆ ಸಮ್ಮರಿನೇ ನಿಮಗೆ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಹಾಗೇ ನಾನು ಈ ಸಮ್ಮರಿಯನ್ನು ಕೊಡ್ತಾ ಇರೋದು. ನೀವು ಆ ಸಮ್ಮರಿಗಳನ್ನು ಓದ್ಕೊಂಡ್ರೆ ಸಾಕು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿ ಆ ಸಮ್ಮರಿಯನ್ನು ಬರೆದ್ರೆ ಸಾಕಾಗತ್ತೆ. ಸೊ ಇಲ್ಲಿ ಲೇಡೀಸ್ ಹೆಡ್ ಡ್ರೆಸ್ಸಸ್ ಅನ್ನುವಂತಹ ಒಂದು ಎಸ್ಸೆ ಏನಿದೆ ಇದನ್ನು ಬರೆದಿರುವಂಥವರು ಜೋಸೆಫ್ ಅಡಿಸನ್ ಅವರು. ಇವರ ಎಸ್ಸೆ ಬರೆಯುವಂತಹ ವಿಶೇಷತೆ ಏನು ಅಂತಂದರೆ, ಇವರು ಯಾರಿಗೂ ಕೂಡ ಹರ್ಟ್ ಆಗದೆ ಇರೋ ರೀತಿ, ಯಾರಿಗೂ ಕೂಡ ಬೇಸರ ಆಗದೆ ಇರೋ ರೀತಿಯಲ್ಲಿ ಕೆಲವೊಂದಷ್ಟು ವಾಸ್ತವಗಳನ್ನು ಅಥವಾ ಕೆಲವೊಂದಷ್ಟು ಫಿಲಾಸಫಿ ವಿಚಾರಗಳನ್ನು ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿರ್ತಿದ್ರು. ಅವರು ಯಾವ ರೀತಿ ಹೇಳ್ತಿದ್ರು ಆ ವಿಚಾರಗಳನ್ನು ಅಂತಂದರೆ, ಹಾಸ್ಯಭರಿತ ಮತ್ತು ವ್ಯಂಗ್ಯಭರಿತವಾಗಿ ಹೇಳ್ತಾ ಇದ್ರು. ಅವರು ಹೇಳುವಂತಹ ವಿಚಾರಗಳು ತುಂಬ ಸೀರಿಯಸ್ ಆದಂತಹ ವಿಚಾರಗಳು ಆದ್ರೂ ಸಹ ಯಾರಿಗೂ ಕೂಡ ಹರ್ಟ್ ಆಗಬಾರ್ದು, ಆ ರೀತಿಯಲ್ಲಿ ಅವರು ತುಂಬ ಹಾಸ್ಯಭರಿತವಾಗಿ ಅವರು ಹೇಳ್ತಾ ಇದ್ರು. ಅದು ನೋಡೋರಿಗೆ ತುಂಬ ಇವರೇನೋ ಜೋಕ್ ಮಾಡ್ತಿದ್ದಾರೇನೋ ಅಂತ ಅನಿಸಿದ್ರೂ ಸಹ ಅದರಲ್ಲಿ ವಿಷಯಗಳು ತುಂಬ ಆಳವಾದಂಥ ವಿಚಾರಗಳನ್ನು ಇದು ಹೊಂದಿರ್ತಾ ಇತ್ತು. ಇಲ್ಲಿ ಬರೆದಿರುವಂಥ ಒಂದು ವಿಚಾರ ಏನಿದೆ ಇದು ಬಂದ್ಬಿಟ್ಟು ಮಹಿಳೆಯರು, ಲೇಡೀಸು ಆ ಒಂದು ಕಾಲದಲ್ಲಿ 18ನೇ ಶತಮಾನದಲ್ಲಿ ಅವರು ಜನಿಸಿದ್ರಿಂದ ಆ ಒಂದು ಕಾಲಮಾನದಲ್ಲಿ ಲೇಡೀಸ್ ಅವರು ಯಾವ ರೀತಿ ತಮ್ಮ ತಲೆಯ ಅಲಂಕಾರವನ್ನು, ಕೇಶ ವಿನ್ಯಾಸವನ್ನು ಮಾಡ್ಕೊಳ್ತಾ ಇದ್ರು ಅದನ್ನು ನೋಡಿ ಒಂದಷ್ಟು ವ್ಯಂಗ್ಯಗಳನ್ನು ಹಾಸ್ಯಭರಿತವಾಗಿ ಜನರಿಗೆ ಹೇಳುವಂತಹ ವಿಚಾರವನ್ನು ಇಲ್ಲಿ ಮಾಡಿದ್ದಾರೆ. ಅವರಿಗೆ ಈ ಲೇಡೀಸ್ ಏನು ಸ್ಟೈಲಿಶ್ ಆಗಿ ಅವರ ಹೇರ್ ಸ್ಟೈಲನ್ನು ಮಾಡ್ತಾಯಿದ್ರು ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಬೇಜಾರಿಲ್ಲ. ಆದರೆ ಅವರಿಗೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳೋದಕ್ಕಿತ್ತು. ಯಾವ ರೀತಿ ಅಂತಂದರೆ, ಅವರು ಆ ರೀತಿ ಏನು ಫ್ಯಾಷನನ್ನು ಮಾಡ್ತಾ ಇದ್ರಲ್ಲ ಆ ಫ್ಯಾಷನಿನ ಹಿಂದೆ ಹೋಗೋದ್ರಿಂದ ಏನೆಲ್ಲ ತೊಂದರೆಗಳು ಆಗ್ಬೋದು ಅಥವಾ ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನುವಂಥ ವಿಚಾರಗಳನ್ನು ಹೇಳುವ ಉದ್ದೇಶದಿಂದ ಅವರು ಈ ಒಂದು ಎಸೆಯನ್ನು ಬರೆದಿದ್ದಾರೆ. ಈ ರೀತಿ ನಾವು ಫ್ಯಾಷನ್ನ ಹಿಂದೆ ಹೋಗೋದ್ರಿಂದ ಏನಾಗುತ್ತೆ, ನಾವು ಬೇರೆಯವರ ಮುಂದೆ ನೋಡೋದಕ್ಕೆ ತಮಾಷೆಯಾಗಿ ಕಾಣಿಸ್ತೀವಿ ನಾವು, ಅಥವಾ ನಗೆಪಾಟಲಾಗಿ ಕಾಣಿಸ್ತೀವಿ ನಾವು, ಅಥವಾ ನಮ್ಮಲ್ಲಿರುವಂತಹ ನಿಜವಾದ ಸೌಂದರ್ಯ ಈ ಒಂದು ನಾವು ಮಾಡುವಂತಹ ಕೇಶ ವಿನ್ಯಾಸ ಏನಿದೆ, ಹೇರ್ ಡ್ರೆಸ್ಸಸ್ ಏನಿದೆಯಲ್ಲ, ಈ ಒಂದು ಈ ವಿನ್ಯಾಸದಿಂದ ನಮ್ಮ ಮುಖದ ಲಕ್ಷಣ ಹಾಳಾಗತ್ತೆ. ಅಥವಾ ತುಂಬ ಚೆನ್ನಾಗಿರೋರು ಸಹ ಅವರು ಮಾಡುವಂಥ ಹೇರ್ ಡ್ರೆಸ್ ಏನಿದೆಯಲ್ಲ ಆ ಹೇರ್ ಡ್ರೆಸ್ಸಿಂದ ಅವರ ಅಲಂಕಾರ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಹಾಗೆಯೇ ಸಮ್ಟೈಮ್ಸ್ ಎಲ್ಲರೂ ಕೆಟ್ಟಾಗಿ ಕಾಣಿಸಲ್ಲ, ಸಮ್ಟೈಮ್ಸ್ ಚೆನ್ನಾಗಿಲ್ದಿದ್ದವರು ಕೂಡ ಅವರು ಮಾಡುವಂತಹ ಕೇಶಾಲಂಕಾರದಿಂದ ತುಂಬ ಸುಂದರವಾಗಿ ಸಹ ಕಾಣ್ತಾ ಇದ್ರು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಈ ಒಂದು ಫ್ಯಾಷನ್ಗೋಸ್ಕರ ಲೇಡೀಸ್ಗಳು ಆ ಒಂದು ಸಂದರ್ಭದಲ್ಲಿ ಎಷ್ಟೆಲ್ಲ ಸಮಯವನ್ನು ತೆಗೆದುಕೊಳ್ತಿದ್ರಲ್ಲ, ಆ ಸಮಯವನ್ನು ತೆಗೆದುಕೊಳ್ಳೋದು ಸಹ ಅಥವಾ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀರಾ, ಯಾಕೆ ಇಂತಹ ಒಂದು ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದು ವಿಚಾರಕ್ಕೋಸ್ಕರ ಇಷ್ಟೆಲ್ಲ ಸಮಯವನ್ನು ವ್ಯರ್ಥ ಮಾಡ್ತಿದ್ದೀರಾ ಅಂತ ಹೇಳೋದು ಸಹ ಅವರ ಉದ್ದೇಶವಾಗಿತ್ತು. ಅದರ ಜೊತೆಗೆ ನ್ಯಾಚುರಲ್ ಆಗಿ ಇರುವಂತಹ ಸೌಂದರ್ಯ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಒತ್ತು ಕೊಡಿ. ಈ ರೀತಿ ಅನವಶ್ಯಕವಾಗಿ ಯಾಕೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಅದಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಿಮ್ಮ ಸೌಂದರ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥ ಒಂದು ಸಂದೇಶವನ್ನು ಸಹ ಇಲ್ಲಿ ಕೊಡ್ತಾರೆ. ಜೊತೆಗೆ ಈ ಒಂದು ಹೇರ್ ಸ್ಟೈಲ್ಗಳು ಯಾವ ರೀತಿ ನಡೀತಾ ಇತ್ತು ಅಂತಂದರೆ, ಈ ಲೇಡೀಸ್ಗಳ ಮಧ್ಯದಲ್ಲೇ ಒಂದು ಕಾಂಪಿಟೇಷನ್ ಥರ ಇರ್ತಂತೆ. ಒಂದು ಹೇರ್ ಸ್ಟೈಲನ್ನು ಮಾಡೋದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಅವರ ಪ್ರೆಸ್ಟೀಜನ್ನು ತೋರಿಸ್ಕೊಳ್ಳೋದಕ್ಕೆ ಕೂಡ ಅವರು ಈ ಒಂದು ಹೇರ್ ಸ್ಟೈಲನ್ನು ಮಾಡ್ಕೊಳ್ತಾ ಇದ್ರಂತೆ. ಹಾಗಾಗಿ ಯಾರ ಹೇರ್ ಸ್ಟೈಲು ತುಂಬ ಹೈಟ್ ಆಗಿರುತ್ತೆ ಅವರು ತುಂಬ ಪ್ರೆಸ್ಟೀಜನ್ನು ಹೊಂದಿರುವಂಥವ್ರು ಅನ್ನುವಂಥ ಒಂದು ಕಲ್ಪನೆ ಕೂಡ ಜನರಲ್ಲಿ ಇತ್ತಂತೆ. ಹಾಗಾಗಿ ಇದನ್ನು ಕೂಡ ವ್ಯಂಗ್ಯವಾಗಿ ಅವರು ಹೇಳ್ತಾ ಇದ್ದಾರೆ. ಇಂಥ ಎಲ್ಲ ಹುಚ್ಚು ಕಲ್ಪನೆಗಳೆಲ್ಲ ಮಾಡಿಕೊಂಡು ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡಿಕೊಂಡು ಯಾಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಅವರು ಈ ಎಸ್ಸೆಯ ಮೂಲಕ ಅವರು ಹೇಳ್ತಾ ಇದ್ದಾರೆ.
ಕಾಂಪಿಟೇಷನ್ಗಳ ಮೂಲಕ ಅಥವಾ ಕಾಂಪಿಟೇಷನ್ಗೋಸ್ಕರ ಒಬ್ಬರ ಹೇರ್ ಸ್ಟೈಲ್ಗಿಂತ ಇನ್ನೊಬ್ಬರ ಹೇರ್ ಸ್ಟೈಲು ತುಂಬ ಹೈಟ್ ಆಗಿರಬೇಕು ಅಂತ ಹೇಳಿ ಜನರು ಅಥವಾ ಹೆಂಗಸರು ಏನು ತಮ್ಮ ಕೇಶ ವಿನ್ಯಾಸವನ್ನು ತುಂಬ ಹೈಟ್ ಮಾಡ್ತಿದ್ರಲ್ಲ, ಅದರಿಂದ ಯಾವ ರೀತಿ ಎಲ್ಲ ತೊಂದರೆಗಳು ಆಗ್ತಿತ್ತು ಅನ್ನೋದನ್ನ ಕೂಡ ಇವರು ವ್ಯಂಗ್ಯವಾಗಿ ಇಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಫ್ಯಾಷನ್ನ ಬದಲಾವಣೆ ಏನಿರುತ್ತೆ, ಆ ಫ್ಯಾಷನ್ನ ಬದಲಾವಣೆ ಜನರನ್ನು ಯಾವ ರೀತಿ ಅಸಂಬದ್ಧವಾಗಿ ಕಾಣಿಸುತ್ತೆ ಅನ್ನೋದನ್ನು ಸಹ ಅವರು ಇಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಜೋಸೆಫ್ ಅಡಿಸನ್ ಅವರು ನಾನು ಈ ಮೊದಲೇ ಹೇಳ್ದಂಗೆ ಅವರು ತುಂಬ ನಾಚಿಕೆಯ ಸ್ವಭಾವವನ್ನು ಹೊಂದಿದ್ರು. ಹಾಗಾಗಿ ಅವರು ಬರಿತಿದ್ದಂತಹ ಪ್ರಬಂಧಗಳನ್ನು ಯಾವುದೇ ರೀತಿ ಅವರ ನಿಜವಾದ ಹೆಸರಿನಲ್ಲಿ ಅವರು ಬರಿತಾ ಇರಲಿಲ್ಲ. ಅವರು ದಿ ಸ್ಪೆಕ್ಟೇಟರ್ ಅನ್ನುವಂಥ ಒಂದು ಕಾಲ್ಪನಿಕ ವ್ಯಕ್ತಿಯ ಹೆಸರಿನಲ್ಲಿ ಅವರು ಬರೆದಂತಹ ಎಸ್ಸೆಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಇದ್ರಂತೆ. ಒಟ್ಟಿನಲ್ಲಿ ಹೇಳೋದಾದರೆ ಅವರ ಈ ಒಂದು ಎಸ್ಸೆಯ ಮುಖ್ಯ ಉದ್ದೇಶ ಅಂದರೆ ಏನು ಅಂತಂದರೆ, ನಿಜವಾದ ಸೌಂದರ್ಯ ಅನ್ನುವಂಥದ್ದು ಆಂತರಿಕವಾಗಿರುತ್ತೆ. ಅದು ನಿಜವಾದ ಸೌಂದರ್ಯ ಮನುಷ್ಯನ ಆಂತರಿಕವಾಗಿರುತ್ತದೆ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ತುಂಬ ಮುಖ್ಯ ಆಗುತ್ತೆ. ಮನುಷ್ಯ ಕ್ಷಣಿಕ ವಸ್ತುಗಳ ಹಿಂದೆ ಯಾವತ್ತೂ ಹೋಗಬಾರ್ದು. ಈ ಫ್ಯಾಷನ್ ಅನ್ನುವಂಥದ್ದು ಕ್ಷಣಿಕವಾಗಿರುತ್ತೆ. ಅದು ವಯಸ್ಸಾಗ್ತಾ ಹೋದಂತೆ ಅದು ಬದಲಾವಣೆಯನ್ನು ಆಗುತ್ತೆ ಅಥವಾ ತಮ್ಮ ಸೌಂದರ್ಯ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಕ್ಷಣಿಕ ವಸ್ತುಗಳ ಹಿಂದೆ ಹೋಗಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ಲೇಡೀಸ್ ಹೆಡ್ ಡ್ರೆಸ್ಸಸ್ನ ಕುರಿತಾದಂತಹ ಸಿಂಪಲ್ ಆಗಿರುವಂತಹ ಎಕ್ಸ್ಪ್ಲನೇಷನ್. ಈ ಒಂದು ಎಕ್ಸ್ಪ್ಲನೇಷನ್ನ ನಿಮ್ಮ ಎಕ್ಸಾಮ್ನಲ್ಲಿ ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನ ಕೇಳಿ ಈ ಒಂದು ಸಮ್ಮರಿಯನ್ನ ಅಥವಾ ಈ ಒಂದು ಎಕ್ಸ್ಪ್ಲನೇಷನ್ನ ನಾನೇನು ಕೊಟ್ಟಿದ್ದೀನಿ ಇದಿಷ್ಟನ್ನು ನೀವು ಬರೆದ್ರೆ ಸಾಕಾಗತ್ತೆ. ನಾನಿಲ್ಲಿ ತುಂಬ ಸಿಂಪಲ್ ಆಗಿ ಈ ಒಂದು ಸಮ್ಮರಿಯನ್ನು ಕೊಟ್ಟಿದ್ದೀನಿ. ದ ಎಸ್ಸೆ ಸ್ಟಾರ್ಟ್ಸ್ ವಿತ್ ಜೋಸೆಫ್ ಅಡಿಸನ್ಸ್ ಮೈನ್ ಐಡಿಯಾ. ಈ ಒಂದು ಎಸ್ಸೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಜೋಸೆಫ್ ಅಡಿಸನ್ ಅವರ ಒಂದು ಐಡಿಯಾ ಅಥವಾ ಅವರ ಥಾಟ್ಸ್ ಏನಿದೆ ಅದರ ಮೂಲಕ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನಥಿಂಗ್ ಇನ್ ನೇಚರ್ ಚೇಂಜಸ್ ಆ್ಯಸ್ ಮಚ್ ಆ್ಯಸ್ ವುಮೆನ್ಸ್ ಹೆಡ್ ಡ್ರೆಸ್ಸಸ್. ಈ ಒಂದು ಪ್ರಕೃತಿಯಲ್ಲಿ ಅಥವಾ ಈ ನಮ್ಮ ಸುತ್ತಮುತ್ತ ಇರುವಂತಹ ನೇಚರಲ್ಲಿ ಯಾವುದೂ ಕೂಡ ಈ ಒಂದು ಲೇಡೀಸ್ನ ಹೆಡ್ ಡ್ರೆಸ್ಸಸ್ ಅಷ್ಟು ಬದಲಾವಣೆಯನ್ನು ಹೊಂದೋದಿಲ್ಲ. ಅಷ್ಟು ಈ ವುಮೆನ್ಸ್ ಅಥವಾ ಲೇಡೀಸ್ ಅನ್ನುವಂಥವರು ತಮ್ಮ ಕೇಶ ಅಲಂಕಾರವನ್ನು ಬದಲಾಯಿಸ್ತಾ ಇರ್ತಾರೆ. ಹಿ ಟಾಕ್ಸ್ ಅಬೌಟ್ ವಾಟ್ ಹಿ ಹ್ಯಾಸ್ ಸೀನ್ ಇನ್ ಹಿಸ್ ಓನ್ ಲೈಫ್ ಟೈಮ್. ಅವನು 18ನೇ ಶತಮಾನದಲ್ಲಿ ಜನಿಸಿದವನಾಗಿದ್ದು 18ನೇ ಶತಮಾನದ ಕಾಲಮಾನದ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅವನು ಬದುಕಿದ್ದಂತಹ ಸಂದರ್ಭದಲ್ಲಿ ಅವನ ಸುತ್ತಮುತ್ತ ನಡೀತಾ ಇದ್ದಂತಹ ವಿಚಾರಗಳನ್ನೇ ಇಟ್ಕೊಂಡು ಅವನು ಅದನ್ನು ಹಾಸ್ಯಮಯವಾಗಿ ಅಥವಾ ವ್ಯಂಗ್ಯವಾಗಿ ಜನರಿಗೆ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಾಗಾಗಿ ಇಲ್ಲಿ ಲೇಡೀಸ್ ಹೆಡ್ ಡ್ರೆಸ್ಸಸ್ ಅನ್ನುವಂತಹ ಒಂದು ಟಾಪಿಕನ್ನು ಕೂಡ ಇಲ್ಲಿ ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ದ ಚೇಂಜಿಂಗ್ ಫ್ಯಾಷನ್ ಆಫ್ ಹೆಡ್ ಡ್ರೆಸ್ಸಸ್. ಯಾವ ರೀತಿ ಲೇಡೀಸ್ನ ಹೆಡ್ ಡ್ರೆಸ್ಸಸ್ನ ಬದಲಾವಣೆ ಆಗ್ತಾ ಇತ್ತು ಅಥವಾ ಹೆಂಗಸರ ಮಹಿಳೆಯರ ಕೇಶ ಅಲಂಕಾರ ಯಾವ ರೀತಿ ಬದಲಾವಣೆಗಳನ್ನು ಹೊಂದ್ತಾ ಇತ್ತು ಅಥವಾ ಯಾವ ರೀತಿ ಕಾಣಿಸ್ತಾ ಇತ್ತು ಅನ್ನೋದನ್ನು ಇಲ್ಲಿ ಹೇಳಿದ್ದಾನೆ. ದ ಹೈ ಆಫ್ ಫ್ಯಾಷನ್ ಅಂದರೆ ಅವನು ನೋಡಿದಂಥ ಮೊದಲ ಸ್ಟೆಪ್ನಲ್ಲಿ ಕೇಶ ಅಲಂಕಾರ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನು ಇಲ್ಲಿ ಹೇಳಿದ್ದಾನೆ. ಅಬೌಟ್ 10 years ago, he says the headdresses were extremely tall. ಅವನ ಕಾಲಮಾನದ ಬಗ್ಗೆ ಅವನು ಮಾತಾಡ್ತಾ ಇರೋದರಿಂದ ಈ ಒಂದು ಎಸ್ಸೆಯನ್ನು ಏನು ಬರಿತಾ ಇದ್ದಲ್ಲ, ಈ ಒಂದು ಸಂದರ್ಭಕ್ಕೆ 10 ವರ್ಷದ ಹಿಂದೆ ಯಾವ ರೀತಿ ಹೆಡ್ ಡ್ರೆಸ್ಸಸ್ ಇತ್ತು ಅಂತ ಅವನು ಹೇಳ್ತಿದ್ದಾನೆ ಅಂತಂದರೆ, ಲೇಡೀಸ್ ಹೆಡ್ ಡ್ರೆಸ್ಸಸ್ ವರ್ ಎಕ್ಸ್ಟ್ರೀಮ್ಲಿ ಟಾಲ್. ಯಾವ ರೀತಿ ಇರ್ತಾ ಇತ್ತು? ತುಂಬ ಎತ್ತರವಾಗಿ ಇರ್ತಾ ಇತ್ತು. ದೇ ಮೇಡ್ ವುಮೆನ್ಸ್ ಲುಕ್ ಸೋ ಬಿಗ್ ದ್ಯಾನ್ ಮೆನ್ ಸೀನ್ಸ್ ಲೈಕ್ ಗ್ರಾಸ್ಹೋಪರ್ ನೆಕ್ಸ್ಟ್ ಟು ದೆಮ್. ಇದು ಯಾವ ರೀತಿ ಕಾಣಿಸ್ತಾ ಇತ್ತು ಅಂತಂದರೆ, ಒಂದು ಕೇಶಾಲಂಕಾರವನ್ನು ಮಾಡಿರುವಂತಹ ವುಮೆನ್ನ ಪಕ್ಕದಲ್ಲಿ ಹೋಗಿ ಒಬ್ಬ ಮೆನ್ ಅಥವಾ ಒಬ್ಬ ಪುರುಷ ನಿಂತ್ಕೊಂಡ್ರೆ ಅವನು ಯಾವ ರೀತಿ ಕಾಣಿಸ್ತಾ ಇದ್ದ ಅಂತಂದರೆ, ಇವನು ಗ್ರಾಸ್ಹೋಪರ್ ಅಥವಾ ಮಿಡತೆಯ ರೀತಿಯಲ್ಲಿ ಕಾಣಿಸ್ತಾ ಇದ್ದ. ಹಿ ರಿಮೆಂಬರ್ಸ್ ವುಮೆನ್ಸ್ ಹೂ ಒನ್ಸ್ ಲುಕ್ಡ್ ಆಲ್ಮೋಸ್ಟ್ 7 feet ಟಾಲ್ ನೌ ಸಿ ಮಚ್ ಶಾರ್ಟರ್ ಜಸ್ಟ್ ಅಂಡರ್ 5 feet. ಇವರು ಯಾವ ರೀತಿ ಅವರು ಕೇಶಾಲಂಕಾರವನ್ನು ಮಾಡಿಕೊಂಡಾಗ ಅವರು ಎಷ್ಟು ಹೈಟಾಗಿ ಕಾಣಿಸ್ತಾ ಇದ್ರು ಅಂತಂದರೆ,
ಅವರು ನೋಡೋದಕ್ಕೆ 7 ಅಡಿಯಷ್ಟು ಎತ್ತರವಾಗಿ ಇದ್ದಾರೇನೋ ಅನ್ನುವಷ್ಟು ಹೈಟಾಗಿ ಅವರ ಕೇಶಾಲಂಕಾರ ಇರ್ತಾ ಇತ್ತು. ಅದನ್ನು ನೋಡಿದಾಗ ಅವರು 7 ಅಡಿ ಎತ್ತರ ಇದ್ದಾರೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದನ್ನು ತೆಗೆದಾಗ ಅಥವಾ ಆ ಕೇಶಾಲಂಕಾರ ಇಲ್ದಿದ್ದಾಗ ಅಥವಾ ಅವರು ಅದನ್ನು ಬದಲಾಯಿಸಿದಾಗ ಯಾವ ರೀತಿ ಕಾಣಿಸ್ತಾ ಇದ್ರು, ಅವರು 5 ಫೀಟ್ ಇರ್ತಾ ಇದ್ರು. 5 ಫೀಟ್ ಇದ್ದಂಥವರು 7 ಫೀಟ್ ಇರುವಷ್ಟು ಹೈಟ್ ಅವರು ತಮ್ಮ ಕೇಶಾಲಂಕಾರವನ್ನು ಮಾಡ್ಕೊಳ್ತಾ ಇದ್ರು. ನಾವು ಲೋ ಫ್ಯಾಷನ್ ಆಫ್ಟರ್ ದಟ್ ಅಂದರೆ 10 ಇಯರ್ಸ್ನ ನಂತರದ ಬಗ್ಗೆ ಅವನು ಬರಿತಾ ಇರುವಂತಹದ್ದು ಹೇಗಿದೆ ಅವರ ಒಂದು ಫ್ಯಾಷನ್ ಅಥವಾ ಅವರ ಒಂದು ಹೇರ್ ಸ್ಟೈಲ್ ಹೇಗಿದೆ ಅಂತಂದರೆ, ದ ಫ್ಯಾಷನ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್. ಈ ಫ್ಯಾಷನ್ ಅನ್ನುವಂಥದ್ದೇನಾಗಿದೆ ಈಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನಾವು ವುಮೆನ್ಸ್ ಹೆಡ್ ಡ್ರೆಸ್ಸಸ್ ಆರ್ ವೆರಿ ಸ್ಮಾಲ್. ಈಗ ಹೆಣ್ಣುಮಕ್ಕಳ ಹೆಡ್ ಡ್ರೆಸ್ಸಸ್ ಅಥವಾ ಕೇಶಾಲಂಕಾರ ಏನಾಗಿದೆ, ತುಂಬ ಚಿಕ್ಕದಾಗಿದೆ. ಮೇಕಿಂಗ್ ದೆಮ್ ಲುಕ್ ಶಾರ್ಟರ್. ಇದು ಯಾವ ರೀತಿ ಕಾಣಿಸ್ತಾ ಇದೆ, ಅವರು ತುಂಬ ಚಿಕ್ಕವ್ರ ಥರ ಅದು ಕುಳ್ಳಕ್ಕೆ ಕಾಣಿಸ್ತಾ ಇದ್ದಾರೆ. ಅಂದರೆ ನಾರ್ಮಲ್ ಅವರು ಇರುವಂತಹ ಹೈಟಲ್ಲಿ ಅವರು ಕಾಣಿಸ್ತಾರೆ. ಇವರು ಮೊದಲು ಅವರ ಕೇಶಾಲಂಕಾರ ಹೇಗಿರ್ತಿತ್ತು, ತುಂಬ ಹೈಟಾಗಿರ್ತಿತ್ತು. ಹಾಗಾಗಿ ಅವರು ನೋಡೋದಕ್ಕೆ ತುಂಬ ಎತ್ತರದ ವ್ಯಕ್ತಿಗಳ ಥರ ಕಾಣಿಸ್ತಾ ಇದ್ರು. ಆದರೆ ಇಲ್ಲಿ ಅವರ ಕೇಶಾಲಂಕಾರ ಏನಾಗಿದೆ, ಚಿಕ್ಕದಾಗಿದೆ. ಹಾಗಾಗಿ ಅವರು ನೋಡೋದಕ್ಕೆ ತುಂಬ ಶಾರ್ಟ್ ಆಗಿ ಅಥವಾ ಚಿಕ್ಕದಾಗಿ ನಾರ್ಮಲ್ ಅವರು ಇರುವಂಥ ಹೈಟಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಅಡಿಸನ್ ಜೋಕ್ ದಟ್ ಹಿ ಡಸಂಟ್ ನೋ ವೈ ದಿಸ್ ಹ್ಯಾಪನ್ಡ್. ಅವನು ಇದನ್ನು ಒಂದು ಕಾಮಿಡಿಯಾಗಿ ಹೇಳ್ತಾ ಇದ್ದಾನೆ. ಅಲ್ಲ, ನೋಡೋದಕ್ಕೆ ನೀವು ಮೊದಲು ಅಷ್ಟೊಂದು ಹೈಟ್ ಇದ್ರಲ್ಲ, ಈಗ ಹೆಂಗೆ ಇಷ್ಟೊಂದು ಕುಳ್ಳುಕ್ಕಾಗ್ಬಿಟ್ರಿ ಅಂತ ಹೇಳಿ ಅವನು ಫನ್ನಿಯಾಗಿ ಅವ್ರನ್ನ ಕೇಳುವ ರೀತಿಯಲ್ಲಿ ಇದನ್ನು ಕೇಳ್ತಾ ಇದ್ದಾನೆ. ಮೇ ಬಿ ಇಟ್ಸ್ ಎ ಸೀಕ್ರೆಟ್ ಪನಿಷ್ಮೆಂಟ್ ಆರ್ ಮೇ ಬಿ ದೇ ಆರ್ ಪ್ಲ್ಯಾನಿಂಗ್ ಎ ನ್ಯೂ ಸರ್ಪ್ರೈಸಿಂಗ್ ಫ್ಯಾಷನ್. ಅದನ್ನು ಅವರು ತುಂಬ ಕುಳ್ಳಕ್ಕೆ ಕಾಣಿಸ್ತಾ ಇರೋದನ್ನು ಅವನು ಏನಂತ ಹೇಳ್ತಾ ಇದ್ದಾನೆ, ಇದು ನಿಮಗೆ ಮೋಸ್ಟ್ಲಿ ಇದು ಸೀಕ್ರೆಟ್ ಪನಿಷ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಬೇರೆ ಏನಾದರೂ ಹೊಸದಾಗಿ ಫ್ಯಾಷನನ್ನು ಮಾಡೋದಕ್ಕೆ ಸರ್ಪ್ರೈಸಾಗಿ ಫ್ಯಾಷನನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರೇನೋ ಅಂತ ಹೇಳಿ ಅವರನ್ನು ವ್ಯಂಗ್ಯವಾಗಿ ಕೇಳ್ತಾ ಇದ್ದಾನೆ. ಅವನಿಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇಲ್ಲ, ಏನು ನಿಮ್ಮದು ಕೂದಲು ಅಷ್ಟು ಹೈಟಾಗಿತ್ತು, ಇವತ್ತೇನು ಇಷ್ಟೊಂದು ಚಿಕ್ಕದಾಗಿದೆ, ಆ ರೀತಿ ಕೇಳಿದಾಗ ಒಂದು ವೇಳೆ ಅವ್ರಿಗೆ ಹರ್ಟ್ ಆಗ್ಬೋದು. ಆ ಉದ್ದೇಶದಿಂದ ಅವನೇನಂತ ಕೇಳ್ತಾ ಇದ್ದಾನೆ, ಓ ನಿಮಗೆ ಏನು ಅವತ್ತು ತುಂಬ ಹೈಟಾಗಿದ್ರಲ್ವ, ಇವತ್ತು ನೋಡಿದ್ರೆ ಕುಳ್ಳು ಕಾಣಿಸ್ತಿದ್ರೆ ಏನಾದರೂ ಸೀಕ್ರೆಟಾಗಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಏನಾದರೂ ಫ್ಯಾಷನಾಗಿ ಕಾಣಿಸೋದಕ್ಕೆ ಏನಾದರೂ ಸರ್ಪ್ರೈಸಿಂಗ್ ಪ್ಲ್ಯಾನ್ ಏನಾದರೂ ಇದೆಯಾ ನಿಮ್ಮದು ನೀವು ಹೊಸದಾಗಿ ಅಂತ ಹೇಳಿ ಈ ರೀತಿಯ ಒಂದು ವ್ಯಂಗ್ಯವಾಗಿ ಕೇಳುವಂಥ ಒಂದು ಪ್ರಯತ್ನವನ್ನು ಅವನು ಮಾಡ್ತಾ ಇದ್ದಾನೆ. ಹಿ ಥಿಂಕ್ ದಟ್ ದ ಫ್ಯಾಷನ್ ವಿಲ್ ಬಿ ಪ್ರಾಬಬ್ಲಿ ಗೆಟ್ ಟಾಲ್ ಅಗೈನ್. ಮತ್ತೆ ಅವನು ಏನಂತ ಕೇಳ್ತಾನೆ, ಇದು ಮೋಸ್ಟ್ಲಿ ಮತ್ತೆ ಹೈಟ್ ಆಗ್ಬೋದಲ್ವಾ ಅಂತ ಹೇಳಿ ಅವರನ್ನು ವ್ಯಂಗ್ಯವಾಗಿ ಕೇಳ್ತಾ ಇದ್ದಾನೆ. ಲೈಕ್ ಎ ಟ್ರೀ ದಟ್ ಹ್ಯಾಸ್ ಬೀನ್ ಕಟ್ ಡೌನ್ ಆ್ಯಂಡ್ ದೆನ್ ಗ್ರೋಸ್ ಬ್ಯಾಕ್ ವಿತ್ ಅ ಬಿಗ್ಗರ್ ಬ್ರಾಂಚಸ್. ಇದನ್ನು ಅವನು ಅವರ ಕೇಶಾಲಂಕಾರ ಹೈಟ್ ಆಗೋದು ಮತ್ತು ಚಿಕ್ಕದಾಗೋದಿದೆಯಲ್ಲ, ಅದನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾನೆ ಅಂತಂದರೆ, ಮರ ಎತ್ತರವಾಗಿ ಬೆಳೆದಾಗ ನಾವೇನು ಮಾಡ್ತೀವಿ, ಅದನ್ನು ಕಟ್ ಮಾಡ್ತೀವಿ, ಅದನ್ನು ಬ್ರಾಂಚಸ್ನ ಕಟ್ ಮಾಡ್ತೀವಿ. ಆವಾಗ ಅದು ಹೇಗೆ ಕಾಣಿಸುತ್ತೆ, ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಅದಾದಮೇಲೆ ನಂತರ ಲೇಟ್ರನ್ ಅದೇನಾಗುತ್ತೆ, ಬೆಳೀತಾ ಹೋಗುತ್ತೆ, ಬ್ರಾಂಚಸ್ ಎಲ್ಲ ಬೆಳ್ಕೊಂಡು ಹೋಗುತ್ತೆ. ಅದು ಹೇಗೆ ಕಾಣಿಸುತ್ತೆ, ಮತ್ತೆ ನೆಕ್ಸ್ಟು ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಕೇಶಾಲಂಕಾರ ಕೂಡ ಮತ್ತೆ ಹೈಟ್ ಆಗುವಂತಹ ಪ್ಲ್ಯಾನ್ ಏನಾದರೂ ಇದೆಯಾ? ಇದು ಮರವನ್ನು ಕಟ್ ಮಾಡಿದಾಗ ಹೇಗೆ ಅದು ಚಿಕ್ಕದಾಗಿ ನಂತರ ಅದು ದೊಡ್ಡದಾಗಿ ಬೆಳೆಯುತ್ತಲ್ಲ, ಆ ಥರ ಏನಾದರೂ ನಿಮ್ಮ ಹೇರ್ ಸ್ಟೈಲ್ ಕೂಡ ಬೆಳೆಯುತ್ತಾ ಅಂತ ಹೇಳಿ ಅವನಲ್ಲಿ ಕೇಳ್ತಾ ಇದ್ದಾನೆ. Addison then shares his personal opinion. He says he doesn't like it when women are taller than him. ಅವನಿಗೆ ಒಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ, ಈಗ ಲೇಡೀಸ್ ಮುಂದೆ ಅವನು ತುಂಬ ಚಿಕ್ಕದಾಗಿ ಕಾಣಿಸ್ತಾನಲ್ಲ, ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಅವನಿಗೆ ಲೇಡೀಸ್ ಅವ್ರಿಗಿಂತ ಹೈಟಾಗಿ ಅವ್ನು ಕಾಣಿಸ್ಬೇಕು ಅಥವಾ ಅವರಿಗೆ ಸಮನಾಗಿ ಕಾಣಿಸ್ಬೇಕು. ಆದರೆ ಇಲ್ಲಿ ಲೇಡೀಸ್ ಅವರು ಮಾಡುವಂತಹ ಒಂದು ಕೇಶಾಲಂಕಾರ ಏನಿದೆ, ಅದರಿಂದ ಏನಾಗ್ತಾ ಇದ್ದಾರೆ, ಪುರುಷರು ಏನು ತುಂಬ ಚಿಕ್ಕದಾಗಿ ಕಾಣಿಸ್ತಾರೆ, ಗ್ರಾಸ್ ಹಾಪರ್ ಥರ ಕಾಣಿಸ್ತಾರೆ. ಅದು ಅವನಿಗೆ ಇಷ್ಟ ಇಲ್ಲ. ಇಂಥ ಒಂದು ಒಪಿನಿಯನ್ನ ಅವನಿಲ್ಲಿ ಶೇರ್ ಮಾಡ್ತಾ ಇದ್ದಾನೆ. ಸೊ ಹಿ ಪ್ರಿಫರ್ಸ್ ದ ಕರೆಂಟ್ ಶಾರ್ಟರ್ ಫ್ಯಾಷನ್. ಅವನಿಗೆ ಏನು ಇಷ್ಟ ಆಗುತ್ತೆ ಅಂತಂದರೆ, ಲೇಡೀಸು ಈಗ ಸದ್ಯದಲ್ಲಿ ಅವರು ಯಾವ ರೀತಿ ಹೇರ್ ಸ್ಟೈಲನ್ನು ಮಾಡ್ತಾ ಇದ್ದಾರೆ, ತುಂಬ ಶಾರ್ಟ್ ಆಗಿರುವಂಥ ಹೇರ್ ಸ್ಟೈಲನ್ನು ಮಾಡ್ತಾ ಇದ್ದಾರಲ್ಲ, ಇಂಥದ್ದನ್ನು ಅವನು ಇಷ್ಟಪಡ್ತಾನೆ. ಹಿ ಬಿಲೀವ್ಸ್ ಇಟ್ ಶೋಸ್ ಎ ವುಮೆನ್ಸ್ ನ್ಯಾಚುರಲ್ ಬ್ಯೂಟಿಫುಲ್ ಶೇಪ್. ಇದು ಯಾವ ರೀತಿ ಕಾಣಿಸುತ್ತೆ ಅಥವಾ ಇದು ಅವನಿಗೆ ಏನು ಅನಿಸುತ್ತೆ ಇದರಿಂದ ಅಂತಂದರೆ, ಅವರು ವುಮೆನ್ಸು ನೋಡೋದಕ್ಕೆ ತುಂಬ ನ್ಯಾಚುರಲಾಗಿ ಕಾಣಿಸ್ತಾರೆ ಮತ್ತು ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾರೆ. ಆದರೆ ಅವರು ಮಾಡುವಂಥ ವಿಚಿತ್ರವಾದ ಹೈಟ್ ಆಗಿರುವಂಥ ಹೇರ್ ಸ್ಟೈಲ್ ಏನಿದೆ, ಅದು ಅವರನ್ನು
ಕೋಲಿಗೆ ನೇತು ಹಾಕಿದ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಅವನಿಲ್ಲಿ ಹೇಳ್ತಾ ಇದ್ದಾನೆ. ಹಿ ಫೀಲ್ಸ್ ದಟ್ ಆ್ಯಡಿಂಗ್ ಫೇಕ್ ಥಿಂಗ್ಸ್ ಟು ನೇಚರ್ ಬ್ಯೂಟಿಫುಲ್ ವಾಕ್ ಈಸ್ ಎ ಮಿಸ್ಟೇಕ್ಸ್. ಅದು ಅವನಿಗೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ಹೈಟಾಗಿ ಅವರು ಹೇರ್ ಸ್ಟೈಲ್ ಏನು ಮಾಡ್ತಾರೆ ಅದು ಫೇಕಾಗಿ ಅವನಿಗೆ ಕಾಣಿಸುತ್ತೆ. ಆದರೆ ಇಲ್ಲಿ ಅವರು ಈಗ ಮಾಡ್ತಿರುವಂತಹ ಶಾರ್ಟ್ ಹೇರ್ ಸ್ಟೈಲ್ ಇದೆಯಲ್ಲ ಅದು ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಮತ್ತು ಅವನು ಇಲ್ಲಿ ಫನ್ನಿಯಾಗಿ ಯಾವ ರೀತಿ ಬಳಕೆಯನ್ನು ಮಾಡಿದ್ದಾನೆ ಅಥವಾ ಫನ್ನಿ ವಿಚಾರಗಳನ್ನು ಏನಿಲ್ಲ ಅವನಿಲ್ಲಿ ಆ್ಯಡ್ ಮಾಡಿದ್ದಾನೆ ಅಂತ ಹೇಳಿ ನೋಡೋದಾದರೆ, ಅಡಿಸನ್ ಕಂಟಿನ್ಯೂಸ್ ಬೈ ಕಂಪೇರಿಂಗ್ ಹೆಡ್ ಡ್ರೆಸ್ಸಸ್ ಟು ಬಿಲ್ಡಿಂಗ್ಸ್. ಅವನು ಈ ಒಂದು ಅವರ ಹೇರ್ ಡ್ರೆಸ್ಸಸ್ ಅಥವಾ ಕೇಶಾಲಂಕಾರ ಏನಿದೆ ಅದನ್ನು ಅವನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾನೆ, ಬಿಲ್ಡಿಂಗ್ ಅಥವಾ ಟವರ್ಗಳಿಗೆ ಅವನು ಕಂಪೇರನ್ನು ಮಾಡ್ತಾ ಇದ್ದಾನೆ, ಹೋಲಿಕೆಯನ್ನು ಮಾಡ್ತಾ ಇದ್ದಾನೆ. ಹಿ ಸೇಸ್ ವುಮೆನ್ಸ್ ಆರ್ ಲೈಕ್ architecture who builds wonderful structures on their head using ribbons and laces. ಅವನು ಅವರ ಹೇರ್ ಸ್ಟೈಲನ್ನು ಬಿಲ್ಡಿಂಗಿಗೆ ಕಂಪೇರ್ ಮಾಡೋದ್ರಿಂದ ಅವರ ಹೇರ್ ಸ್ಟೈಲನ್ನು ಯಾರು ಮಾಡ್ತಾರೆ ಅವ್ರನ್ನ ಆರ್ಕಿಟೆಕ್ಚರ್ ಅಂತ ಹೇಳ್ತಾ ಇದ್ದಾನೆ. ಅವರ ಕೂದಲುಗಳನ್ನು ಅಥವಾ ಅವರ ಹೇರ್ ಸ್ಟೈಲನ್ನು ವಂಡರ್ಫುಲ್ ಆಗಿ ಸ್ಟ್ರಕ್ಚರ್ ಆಗಿ ಯಾರು ಅವರ ಕೇಶಾಲಂಕಾರವನ್ನು ಮಾಡ್ತಾರೆ ವಿತ್ ಯೂಸಿಂಗ್ ರಿಬ್ಬನ್ಸ್ ಆ್ಯಂಡ್ ಲೇಸ್ಗಳನ್ನೆಲ್ಲ ಹಾಕಿ ರಿಬ್ಬನ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಯಾರು ಅವರ ಹೇರ್ ಸ್ಟೈಲನ್ನು ತುಂಬ ಹೈಟ್ ಮಾಡ್ತಾರೆ ಅವರನ್ನು ಒಬ್ಬ ಆರ್ಕಿಟೆಕ್ಚರ್ ಬಿಲ್ಡರ್ ಅಂತ ಹೇಳಿ ಅವನಿಲ್ಲಿ ಕರಿತಾ ಇದ್ದಾನೆ. ಹಿ ಕ್ವೈಟ್ಸ್ ಆ್ಯನ್ ಓಲ್ಡ್ ರೈಟರ್ ನೇಮ್ಡ್ ಜುವೆನಲ್ who also wrote about women's building their hair up with many layers. ಒಬ್ಬ ಹಳೆಯ ಬರಹಗಾರ, ಇವನಿಗಿಂತ ತುಂಬ ಹಳೆಯ ಬರಹಗಾರ ಒಬ್ಬ ಇರ್ತಾನೆ, ಅವನ ಹೆಸರು ಜುವೆನಲ್ ಅಂತ. ಅವನು ಕೂಡ ಈ ಒಂದು ಹೆಣ್ಮಕ್ಳು ಮಾಡುವಂತಹ ಹೇರ್ ಸ್ಟೈಲ್ನ ಕುರಿತಾಗಿ ಒಂದು ಎಸೆಯನ್ನು ಅಥವಾ ಒಂದು ಬರವಣಿಗೆಯನ್ನು ಬರೆದಿರ್ತಾನೆ. ಅದನ್ನು ಇಲ್ಲಿ ಅವನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಹಿ ಟೆಲ್ಸ್ ಎ ಸ್ಟೋರಿ ಫ್ರಮ್ 14th century about the famous monk named Thomas Connect. This monk was very good preacher who was shortly against the huge headdresses of his time. He was so convincing that many women in the middle of his sermons would throw their hats into a bonfire. ಇಲ್ಲಿ ಒಬ್ಬ ಸನ್ಯಾಸಿ ಇಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ ಅವನು ತುಂಬ ದೊಡ್ಡದಾದಂತಹ ಹೇರ್ ಸ್ಟೈಲನ್ನು ಬಳಸೋದು ಅಥವಾ ತುಂಬ ದೊಡ್ಡದಾದಂತಹ ಹೇರ್ ಸ್ಟೈಲನ್ನು ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಅವನು ಹೇಳಿರ್ತಾನೆ. ಹಿ ವಾಸ್ ಸೋ ಕನ್ವಿನ್ಸಿಂಗ್ ದಟ್ ಮೆನಿ ವುಮೆನ್ಸ್ ಇನ್ ದ ಮಿಡಲ್ ಆಫ್ ಹಿಸ್ ಸರ್ಮನ್ಸ್ ವುಡ್ ಥ್ರೋ ದೇರ್ ಹ್ಯಾಟ್ಸ್ ಇನ್ ಟು ದ ಬೋನ್ಫೈರ್. ಅವನು ಹೇಳಿದಂತಹ ವಿಚಾರವನ್ನು ಕೇಳಿ ಬಹಳಷ್ಟು ಮಂದಿ ಮಹಿಳೆಯರು ಅವರ ಹೇರ್ ಸ್ಟೈಲನ್ನು ತುಂಬ ಹೈಟ್ ಮಾಡೋದನ್ನು ಅವರು ಬಿಟ್ಬಿಟ್ಟಿದ್ದು. ಬಟ್ ಅಡಿಸನ್ ಆಡ್ಸ್ ಎ ಫನ್ನಿ ಎಂಡಿಂಗ್ ಟು ದ ಸ್ಟೋರಿ. ಹಿ ಸೇಸ್ ದಟ್ ಆಫ್ಟರ್ ದ ಮಾಂಕ್ ಲೆಫ್ಟ್ ದ ಏರಿಯಾ. ಅವನು ಇದ್ದಂತಹ ಸಂದರ್ಭದಲ್ಲಿ ಅವನು ಹೇಳಿದ ಉದ್ದೇಶದಿಂದ, ಅಂದರೆ ಆ ಒಬ್ಬ ಸನ್ಯಾಸಿ ಹೇಳಿದ ಉದ್ದೇಶದಿಂದ ಹೆಣ್ಮಕ್ಳೆಲ್ಲ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಅವರ ಹೈಟ್ ಆಗಿರುವಂತಹ ಹೇರ್ ಸ್ಟೈಲನ್ನು ಕಮ್ಮಿ ಮಾಡೋದಕ್ಕೆ ಶುರು ಮಾಡಿದ್ರು ಅಥವಾ ತೆಗೆದುಬಿಟ್ರು. ಆದರೆ ಅವನು ಆ ಒಂದು ಜಾಗದಿಂದ ಹೋದ ನಂತರ ಅಥವಾ ಅವನು ತೀರ್ಕೊಂಡ ನಂತರ ಏನು ಮಾಡಿದ್ರು, ಲೇಡೀಸು ದ ಫ್ಯಾಷನ್ ಕೇಮ್ ಬ್ಯಾಕ್ ಅಗೇನ್, ಮತ್ತೆ ಆ ಫ್ಯಾಷನ್ನು ನಿಧಾನಕ್ಕೆ ಬರೋದಕ್ಕೆ ಶುರುವಾಯಿತು. ಹಿ ಕಂಪೇರ್ಸ್ ದ ವುಮೆನ್ ಟು ಸ್ನೇಲ್. ಅವರು ನಿಧಾನವಾಗಿ ಒಬ್ಬೊಬ್ಬರ ಭಯದಿಂದನೇ ಒಬ್ಬೊಬ್ಬರೇ ಏನು ಹೇರ್ ಸ್ಟೈಲನ್ನು ಮಾಡೋದಕ್ಕೆ ಶುರು ಮಾಡಿದ್ರಲ್ಲ ಅದನ್ನು ಇಲ್ಲಿ ಅಡಿಸನ್ನು ಸ್ನೇಲ್ಗೆ ಕಂಪೇರನ್ನು ಮಾಡ್ತಾ ಇದ್ದಾನೆ. ದೇ ಹಿಟ್ ದೇ ಹಾರ್ನ್ಸ್. ಅವರು ಮತ್ತೆ ಏನು ಮಾಡೋದಕ್ಕೆ ಶುರು ಮಾಡಿದ್ರು, ಅವರ ಹೇರ್ ಸ್ಟೈಲನ್ನು ಅಥವಾ ಅವರ ಕೇಶಾಲಂಕಾರವನ್ನು ಮಾಡೋದಕ್ಕೆ ಹೈಟಾಗಿ ಮಾಡೋದಕ್ಕೆ ಶುರು ಮಾಡಿದರು. ವೆನ್ ದೇ ವರ್ ಸ್ಕೇರ್ಡ್ ಬಟ್ ಬ್ರಾಟ್ ದೆಮ್ ಔಟ್ ಅಗೇನ್ ಒನ್ಸ್ ದ ಡೇಂಜರ್ ವಾಸ್ ಗಾನ್. ಅವರು ಫಸ್ಟ್ ಅಂದ್ಕೊಂಡಿದ್ರು ಆ ರೀತಿ ಮಾಡೋದು ಡೇಂಜರ್ ಅಥವಾ ಅಪಾಯ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ನಿಧಾನಕ್ಕೆ ಒಬ್ಬೊಬ್ಬರೇ ಮಾಡೋದಕ್ಕೆ ಶುರು ಮಾಡ್ತಿದ್ದಾಗ ಅವ್ರಿಗೇನಾಯಿತು, ಇದು ಡೇಂಜರ್ ಅಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಆಯಿತು. ಈ ಕನ್ಕ್ಲೂಷನ್ನ ನಾವು ನೋಡೋದಾದರೆ, ಫೈನಲ್ ಮೆಸೇಜನ್ನು ಏನಂತ ಹೇಳಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಎಸ್ಸೆ ಅಡಿಸನ್ ಗಿವ್ಸ್ ಸಮ್ ಅಡ್ವೈಸಸ್ ಟು ವುಮೆನ್. ಅಡ್ವೈಸಸ್ನ ಕೊಡ್ತಾ ಇದ್ದಾನೆ ಹೆಣ್ಮಕ್ಳಿಗೆ. ಅಡಿಸನ್ನು ಏನಂತ ಕೊಡ್ತಾ ಇದ್ದಾನೆ ಅಂತಂದರೆ, ಹಿ ಸೇಸ್ ದಟ್ ಇಟ್ಸ್ ಇಂಪಾಸಿಬಲ್ ಟು ಮೇಕ್ ದ ಹ್ಯೂಮನ್ ಹೆಡ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹೌ ನೇಚರ್ ಹ್ಯಾಸ್ ಆಲ್ರೆಡಿ ಮೇಡ್ ಇಟ್.
ಅವನು ಒಂದು ಸಂದೇಶವನ್ನು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾನೆ ಈ ಮೂಲಕ. ಏನು ಅಂತಂದರೆ ಇದು ತುಂಬ ಇಂಪಾಸಿಬಲ್ ಆಗುತ್ತೆ. ಏನು ಇಂಪಾಸಿಬಲ್ ಆಗುತ್ತೆ ಅಂತಂದರೆ, ಈಗಾಗಲೇ ನೇಚರ್ ಅನ್ನುವಂಥದ್ದು ನಮಗೆ ಒಂದು ಸೌಂದರ್ಯವನ್ನು ಕೊಟ್ಟಿದೆ. ಆ ಸೌಂದರ್ಯವನ್ನು ಮೀರಿಸೋದಕ್ಕೆ, ಆ ಸೌಂದರ್ಯಕ್ಕಿಂತನೂ ಹೆಚ್ಚು ಸೌಂದರ್ಯವನ್ನು ಮಾಡೋದಕ್ಕೆ ಮನುಷ್ಯನಿಗೆ ಅಸಾಧ್ಯ, ಅದು ಸಾಧ್ಯ ಇಲ್ಲ ಅಂತ ಹೇಳಿ ಅವನಲ್ಲಿ ಹೇಳ್ತಾ ಇದ್ದಾನೆ. He believes the head is the most beautiful part of a person with a face, eyes and ಹೇರ್ ಬೀಯಿಂಗ್ ಎ ಟ್ರೂ ಮಾಸ್ಟರ್ ಪೀಸ್. ಹೆಡ್ ಅನ್ನುವಂಥದ್ದು, ತಲೆ ಅನ್ನುವಂಥದ್ದು ತುಂಬ ಬ್ಯೂಟಿಫುಲ್ ಆದಂತಹ ಪಾರ್ಟ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ. ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ, ಫೇಸು, ಐಸು, ಹೇರು ಎಲ್ಲದೂ ಸಹ ಒಳಗೊಂಡಿರುತ್ತೆ. ಅದೆಲ್ಲದೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಇರುತ್ತೆ. ಆದರೆ ನಾವು ಮಾಡುವಂತಹ ವಿಚಿತ್ರವಾದ ಅಲಂಕಾರಗಳು ಅದನ್ನು ಹಾಳು ಮಾಡುತ್ತೆ. He argues that when women put too many fake decorations like ribbons and lace on their heads, they run the body natural balance. ಹೇರ್ ಸ್ಟೈಲನ್ನು ಮಾಡೋದಕ್ಕೆ ಅವರು ಬಳಸ್ತಾರಲ್ವ ಈ ರಿಬ್ಬನ್ಸು, ಲೇಸು, ಅದನ್ನೆಲ್ಲದನ್ನು ಬಳಸೋದ್ರಿಂದ ಏನಾಗುತ್ತೆ, ಅವರ ನಿಜವಾದಂತಹ ಬಾಡಿಯ ಬ್ಯಾಲೆನ್ಸ್ ಅಥವಾ ನ್ಯಾಚುರಲ್ ಆಗಿರುವಂತಹ ಬಾಡಿಯ ಬ್ಯಾಲೆನ್ಸ್ ಏನಾಗುತ್ತೆ, ಮಿಸ್ ಆಗುತ್ತೆ. They foolishly make people look away from their true beauty or focus on these silly childish things. ಇದು ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ಅವರು ತುಂಬ ಫೂಲಿಶ್ ಆಗಿ, ಮೂರ್ಖರ ರೀತಿ ಕಾಣಿಸುತ್ತೆ. ಬೇರೆಯವರ ಮುಂದೆ ಅವರು ತುಂಬ ಮೂರ್ಖರಾಗಿ, ತುಂಬ ಸಿಲ್ಲಿಯಾಗಿ, ಚೈಲ್ಡಿಶ್ ಆಗಿ ಅವರು ಕಾಣಿಸ್ಕೊಳ್ತಾರೆ ಅಂತ ಹೇಳಿಲ್ಲ ಅವನಿಲ್ಲಿ ಹೇಳ್ತಾ ಇದ್ದಾನೆ. ಅಡಿಸನ್ನ ಬರವಣಿಗೆಯ ಶೈಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಅಡಿಸನ್ನ ಬರವಣಿಗೆ ಶೈಲಿ ಅಥವಾ ರೈಟಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ ನೋಡೋದಾದರೆ, ಅಡಿಸನ್ಸ್ ಯೂಸಸ್ ಎ ಸ್ಪೆಷಲ್ ಸ್ಟೈಲ್ ಟು ರೈಟ್ ಹಿಸ್ ಎಸ್ಸೆ ವಿಚ್ ಮೇಕ್ಸ್ ದೆಮ್ ವೆರಿ ಕ್ಲೆವರ್ ಆ್ಯಂಡ್ ಫನ್ನಿ. ಇದು ತುಂಬ ಬುದ್ಧಿವಂತಿಕೆಯ ಒಂದು ಹಾಸ್ಯವನ್ನು ಇಲ್ಲಿ ಅಡಿಸನ್ ಮಾಡ್ತಾ ಹೋಗ್ತಾನೆ. ಯೂಸಿಂಗ್ ಎ ಸೀರಿಯಸ್ ಟೋನ್ ಫಾರ್ ಅ ಸಿಲ್ಲಿ ಟಾಪಿಕ್. ಅವನು ಯಾವ ರೀತಿ ಹಾಸ್ಯವನ್ನು ಮಾಡ್ತಾನೆ ಅಂತಂದರೆ, ಅವನು ತುಂಬ ಸೀರಿಯಸ್ ಆಗೇನೋ ಹೇಳ್ತಿದ್ದಾನೇನೋ ಅನ್ನೋ ರೀತಿಯ ಟೋನನ್ನು ಬಳಸ್ತಾನೆ. ತುಂಬ ಸಿಲ್ಲಿ ಆಗಿರುವಂಥ, ತುಂಬ ಸಿಂಪಲ್ ಆಗಿರುವಂಥ ವಿಚಾರವನ್ನು ಹಾಗೆ ಅವನು ತುಂಬ ಸೀರಿಯಸ್ ವಿಚಾರದ ಹೇಳುವ ರೀತಿಯಲ್ಲಿ ಅವನು ಹೇಳ್ತಾನೆ. ಅಡಿಸನ್ಸ್ ರೈಟಿಂಗ್ ಸ್ಟೈಲ್ ಈಸ್ ಕಾಲ್ಡ್ ಮಾಕ್ ಸೀರಿಯಸ್ನೆಸ್. ಇದು ಮಾಕ್ ಸೀರಿಯಸ್ನೆಸ್ ಥರ ಕಾಣಿಸುತ್ತೆ. ದಿಸ್ ಮೀನ್ಸ್ ಹಿ ರೈಟ್ಸ್ ಅಬೌಟ್ ಎ ಟಾಪಿಕ್ ಲೈಕ್ ಫ್ಯಾಷನ್ ಹ್ಯಾಸ್ ಇಫ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೀರಿಯಸ್ ಇಶ್ಯೂ. ಅವನು ಈ ಒಂದು ಎಸ್ಸೆಯನ್ನು ಏನು ಬರಿತಾ ಇದೆಯಲ್ಲ, ಇದನ್ನು ನೋಡಿದಾಗ ನಮಗೆ ಇದೇನೋ ತುಂಬ ಸೀರಿಯಸ್ ವಿಚಾರ ಏನೋ ಅಂತ ಹೇಳಿ ಅನಿಸುತ್ತೆ. ಬಟ್ ಅದೇನಾಗಿರುತ್ತೆ, ತುಂಬ ಫನಿ ಆಗಿರುವಂತಹ ಅಥವಾ ತುಂಬ ಇಂಪಾರ್ಟೆಂಟ್ ಅಲ್ಲದೆ ಇರುವಂಥ ಒಂದು ವಿಚಾರ ಆಗಿರುತ್ತೆ. But because the topic is just about hats getting taller or shorter, ನಾವು ಈ ಒಂದು ಟಾಪಿಕನ್ನು ನೋಡಿದಾಗ, ಈ ಲೇಡೀಸ್ ಹೆಡ್ ಡ್ರೆಸ್ಸಸ್ ಅನ್ನುವಂಥ ಒಂದು ಟಾಪಿಕನ್ನು ನೋಡಿದಾಗ, ಇದು ಅವನು ಬರೆದಿರುವಂಥ ಒಂದು ಟಾಪಿಕ್ ಏನಿದು, ಜಸ್ಟ್ ಅ ಸಿಂಪಲ್ ಟಾಪಿಕ್. ಇಟ್ಸ್ ಅಬೌಟ್ ಹ್ಯಾಟ್ಸ್. ಇನ್ನು ಲೇಡೀಸ್ ಹೆಡ್ ಡ್ರೆಸ್ ಏನಿದೆಯಲ್ಲ ಅದನ್ನು ಹ್ಯಾಟ್ ಅಂತ ಹೇಳಿ ಅವನು ಕರೆದಿದ್ದಾನೆ. ಹ್ಯಾಟ್ಸ್ ಗೆಟಿಂಗ್ ಟಾಲರ್ ಆರ್ ಶಾರ್ಟರ್. ಅವನು ಯಾವ ವಿಚಾರವನ್ನು ಕುರಿತು ಬರೆದಿರೋದು, ಲೇಡೀಸ್ ಹೆಡ್ ಡ್ರೆಸ್ಸಸ್ಸು ಸಮ್ಟೈಮ್ಸು ಉದ್ದ ಇರುತ್ತೆ, ಎತ್ತರವಾಗಿರುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ ತುಂಬ ಚಿಕ್ಕದಾಗುತ್ತೆ ಅಂತ ಹೇಳಿ ಅವನಿಲ್ಲಿ ಫನ್ನಿಯಾಗಿ ವಿಚಾರವನ್ನು ಬರೆದಿದ್ದಾನೆ. ಹಿಸ್ ಸೀರಿಯಸ್ ಟೋನ್ ಈಸ್ ಆ್ಯಕ್ಚುಲಿ ಎ ಜೋಕ್. ಅವನು ಹೇಳುವಂತಹ ಜೋಕ್ ಯಾವ ರೀತಿ ಇರುತ್ತೆ ಅಂತಂದರೆ, ಸೀರಿಯಸ್ ಆಗಿರುವಂತಹ ಮುಖ್ಯವಾದಂಥ ವಿಚಾರದ ರೀತಿಯಲ್ಲಿ ಅವನ ಟೋನ್ ಇರುತ್ತದೆ. ದಿಸ್ ಮೇಕ್ಸ್ ಹಿಸ್ ಹಾಮರ್ ಈವನ್ ಬೆಟರ್ ಆ್ಯಂಡ್ ಶೋಸ್ ಹೌ ಸಿಲ್ಲಿ ದ ಹೋಲ್ ಸಿಚುವೇಶನ್ ಈಸ್. ಅವನು ಈ ರೀತಿ ಬರೆಯುವಂತಹ ವಿಚಾರ ಏನು ಅನಿಸುತ್ತೆ ಅಂತಂದರೆ, ತುಂಬ ಬೆಟರಾಗಿ ಕಾಣಿಸುತ್ತೆ ನಮಗೆ. ಅಂದರೆ ಅವನು ಹೇಳುವಂಥ ವಿಚಾರ ತುಂಬ ಕ್ಲಿಯರಾಗಿ ನಮಗೆ ಅರ್ಥ ಆಗುತ್ತೆ. ಯಾಕೆ ಅಂತಹ ನಾನ್ಸೆನ್ಸ್ ಅಂತಹ ಫ್ಯಾಷನನ್ನು ನಾವು ಮಾಡಬೇಕು, ಅದನ್ನು ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳಿ ನಮಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಆ ರೀತಿ ಅವನ ಬರವಣಿಗೆ ಇರುತ್ತೆ. ಅಷ್ಟು ಸೀರಿಯಸ್ ಆಗಿ, ಫನ್ನಿಯಾಗಿ, ವ್ಯಂಗ್ಯವಾಗಿ ಹೇಳುವಂತಹ ಒಂದು ಟಾಪಿಕ್ಗಳನ್ನು ಅವನು ಸೆಲೆಕ್ಟ್ ಮಾಡ್ಕೋತಾನೆ. ಪಾಯಿಂಟಿಂಗ್ ಔಟ್ ಸೋಷಿಯಲ್ ಪ್ರೆಷರ್. ಅದರ ಜೊತೆಗೆ ಅವನೇನು ಮಾಡ್ತಾನೆ, ಪಾಯಿಂಟಿಂಗ್ ಔಟ್, ಅವನು ಸೋಷಿಯಲ್ ಪ್ರೆಷರ್ ಏನಿರುತ್ತೆ ಅದನ್ನು ಕೂಡ ಅವನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾನೆ. ಅಡಿಸನ್ ಆಲ್ಸೋ ಹಿಂಟ್ಸ್ ದಟ್ ವುಮೆನ್ಸ್ ಫಾಲೋ ದೀಸ್ ಸ್ಟ್ರೇಂಜ್ ಫ್ಯಾಷನ್ ಟ್ರೆಂಡ್ಸ್ ಬಿಕಾಸ್ ಆಫ್ ಸೋಷಿಯಲ್ ಪ್ರೆಷರ್. ಈ ಒಂದು ಫ್ಯಾಷನನ್ನು ಲೇಡೀಸ್ಗಳು, ಈ ಒಂದು ಹೆಡ್ ಡ್ರೆಸ್ಸಸ್ನ ಲೇಡೀಸು ಯಾಕೆ ಫಾಲೋ ಮಾಡ್ತಾರೆ ಅಂತಂದರೆ, ಅವರಿಗೆ ಸೋಷಿಯಲ್ ಪ್ರೆಷರ್, ಸೊಸೈಟಿಕಲ್ ಪ್ರೆಷರ್ ಏನಿರುತ್ತೆ ಅಂದರೆ, ಸಾಮಾಜಿಕವಾಗಿ ಅವರಿಗೆ ಒಂದು ಪ್ರೆಷರ್ ಇರುತ್ತೆ. ಎಲ್ಲರೂ ಫ್ಯಾಷನೆಟಿಕ್ಕಾಗಿ
ಕಾಣಿಸ್ತಾ ಇರುವಾಗ ನಾನು ಕೂಡ ಹಾಗೆ ಕಾಣಿಸ್ಬೇಕು ಅನ್ನುವಂಥ ಒಂದು ಪ್ರೆಷರ್ ಇರುತ್ತಲ್ಲ, ಆ ಪ್ರೆಷರ್ಗೋಸ್ಕರ ಅವ್ರು ಏನು ಮಾಡ್ತಾರೆ, ಫ್ಯಾನ್ಸಿ ಆಗಿರುವಂಥ ಡ್ರೆಸ್ಸನ್ನು ಹಾಕೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದು ಅವರಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದನ್ನು ಅವ್ರು ಯೋಚನೆ ಮಾಡೋದಿಲ್ಲ. ಅವ್ರು ಯಾರೋ ಒಬ್ಬರು ಫ್ಯಾಷನಿಟಿಕ್ಕಾಗಿ ಟ್ರೆಂಡಿಯಾಗಿ ಡ್ರೆಸ್ ಮಾಡ್ಕೊಂಡಿದ್ರು, ನಾವು ಹಾಗೆ ಮಾಡಬೇಕು ಅನ್ನುವಂಥ ಒಂದು ಮೆಂಟ್ಯಾಲಿಟಿಯಿಂದ, ಅಂಥ ಒಂದು ಪ್ರೆಷರಿಂದ ಏನು ಮಾಡ್ತಾರೆ, ಹೆಣ್ಮಕ್ಳು ಈ ರೀತಿ ಫ್ಯಾಷನನ್ನು ಫಾಲೋ ಮಾಡ್ತಾರೆ. ದೇ ಫೀಲ್ಸ್ ಲೈಕ್ ದೇ ಹ್ಯಾವ್ ಟು ಕೀಪ್ ಅಪ್ ವಿತ್ ದ ಲೇಟೆಸ್ಟ್ ಲುಕ್. ಅವರ ಮೈಂಡಲ್ಲಿ ಏನಿರುತ್ತೆ, ನಾವು ಕೂಡ ಲೇಟೆಸ್ಟ್ ಆಗಿ ಕಾಣಬೇಕು, ನಾವು ಕೂಡ ಟ್ರೆಂಡಿಯಾಗಿ ಕಾಣಬೇಕು ಅನ್ನುವಂಥ ಒಂದು ವಿಚಾರವನ್ನಷ್ಟೇ ಅವರು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ದಿಸ್ ನೀಡ್ ಟು ಬಿ ಇನ್ ಫ್ಯಾಷನ್ ಮೇಕ್ಸ್ ದೆಮ್ ವೇರ್ ಸ್ಟೈಲಿಶ್ ದಟ್ ಆರ್ ಸಮ್ಟೈಮ್ಸ್ ಇಂಪಾರ್ಟಿಕಲ್ ಆರ್ ಈವನ್ ಎ ಬೈಟ್ ರೆಡಿಕ್ಯುಲಸ್. ಇದು ಸಮ್ಟೈಮ್ಸ್ ಏನು ಕಾಣಿಸುತ್ತೆ, ಯಾರೋ ಒಬ್ಬರು ಒಂದು ರೀತಿಯ ಡ್ರೆಸ್ಸನ್ನು ಮಾಡ್ಕೊಂಡಾಗ ಅವರಿಗೆ ಚೆನ್ನಾಗಿ ಕಾಣಿಸ್ತು ಅಂತ ನಾವೂ ಕೂಡ ಹಾಗೆ ಮಾಡ್ಕೊಳ್ಳೋದು. ಸಮ್ಟೈಮ್ಸ್ ಚೆನ್ನಾಗಿ ಕಾಣಿಸ್ಬೋದು, ಕೆಲವೊಂದೊಂದು ಡ್ರೆಸ್ಗಳು ಸೂಟ್ ಆಗ್ಬೋದು. ಆದರೆ ಕೆಲವೊಂದೊಂದು ಡ್ರೆಸ್ಗಳು ಏನಾಗುತ್ತೆ, ಕೆಲವೊಂದೊಂದು ಫ್ಯಾಷನ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ರೆಡಿಕ್ಯುಲಸ್, ತುಂಬ ಕೆಟ್ಟದಾಗಿ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಎಡಿಸನ್ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ದ ರಿಯಲ್ ರೀಸನ್ ಫಾರ್ ಹಿಸ್ ಟೀಸಿಂಗ್. ಅವನ ಈ ಒಂದು ಎಸೆಯನ್ನು ಬರೆಯುವಂಥ ಮುಖ್ಯ ಉದ್ದೇಶವನ್ನೇ ವ್ಯಂಗ್ಯವನ್ನು ಮಾಡುವುದು, ಟೀಸ್ ಮಾಡುವುದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಅಡಿಸನ್ ಟೀಸಿಂಗ್ ಈಸ್ ರಿಯಲಿ ಎ ಕ್ಲೆವರ್ ವೇ. ಅವನ ಟೀಸಿಂಗ್ ಅಥವಾ ವ್ಯಂಗ್ಯವಾಗಿ ಹೇಳುವಂಥ ವಿಚಾರ ತುಂಬ ಕ್ಲೆವರ್ ಆಗಿ, ತುಂಬ ಬುದ್ಧಿವಂತಿಕೆಯಿಂದ ಅವನು ಹೆಣ್ಮಕ್ಳನ್ನ ಟೀಸ್ ಮಾಡ್ತಾ ಇದ್ದಾನೆ. ಆದರೆ ಅದು ಅವನು ಹೇಳುವಂಥ ದಾಟಿ ಇದೆಯಲ್ಲ, ಅದು ಯಾರಿಗೂ ಕೂಡ ಅವನು ಟೀಸ್ ಮಾಡ್ತಿದ್ದಾನೆ ಅಂತ ಹೇಳಿ ಅನಿಸೋದಿಲ್ಲ. ಅದು ತುಂಬ ಫನ್ನಿಯಾಗಿ ಇರುತ್ತೆ, ಅಥವಾ ತುಂಬ ಕಾಮಿಡಿಯಾಗಿ ಯಾರಿಗೂ ಹರ್ಟ್ ಆಗದೆ ರೀತಿ ಅವನು ಹೇಳ್ತಾನೆ. ಮೇಕ್ ಫನ್ ಆಫ್ ಸ್ಯಾಲೋ ಫ್ಯಾಷನ್. ಅವನು ಈ ಒಂದು ಫ್ಯಾಷನಿನ ಬಗ್ಗೆ ಅಥವಾ ಈ ಒಂದು ಫ್ಯಾಷನ್ಗೆ ಜನರು ಏನು ಅಂಟ್ಕೊಂಡಿರ್ತಾರಲ್ಲ ಅದರ ಬಗ್ಗೆ ಅವನೇನು ಮಾಡ್ತಾನೆ, ಫನ್ನನ್ನು ಮಾಡ್ತಾನೆ. ಹಿ ವಾಂಟ್ಸ್ ಟು ಶೋ ದಟ್ ಬ್ಯೂಟಿ ಈಸ್ ನಾಟ್ ಫೌಂಡ್ ಇನ್ ಔಟ್ಸೈಡ್ ಡೆಕೋರೇಷನ್ಸ್ ದಟ್ ಚೇಂಜಸ್ ಎವ್ರಿ ವೀಕ್. ಅವನು ಈ ಒಂದು ಫ್ಯಾಷನನ್ನು ಏನು ಹೇಳ್ತಿದ್ದಾನೆ, ಡೆಕೋರೇಷನ್ ಅಂತ ಹೇಳ್ತಾ ಇದ್ದಾನೆ. ಇದನ್ನು ನಾವು ಹೊರಗಡೆ ಇಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಎವ್ರಿ ವೀಕ್ ಅಥವಾ ವೀಕ್ಲಿ ಒನ್ಸ್ ಏನಾಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಹಿ ಸಜೆಸ್ಟ್ ದಟ್ ವಿ ಕುಡಂಟ್ ಟೇಕ್ ಅ ಫ್ಯಾಷನ್ ಸೋ ಸೀರಿಯಸ್ಲಿ. ಮತ್ತು ಇವನು ಏನು ಸಜೆಸ್ಟ್ ಮಾಡ್ತಾನೆ ಅಂತಂದರೆ, ಈ ಫ್ಯಾಷನ್ಗಳನ್ನೆಲ್ಲ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು. ಕ್ರಿಟಿಸೈಸಿಂಗ್ ದ ಅಬ್ಸರ್ವೇಷನ್ ವಿತ್ ಅ ಫ್ಲೀಟಿಂಗ್ ಟ್ರೆಂಡ್ಸ್. He implies its waste of time and energy to constantly case the latest fad. ಅವನು ಮತ್ತೆ ಮುಂದುವರೆದು ಏನನ್ನ ಹೇಳ್ತಾನೆ, ಈ ರೀತಿ ನಾವು ಫ್ಯಾಷನ್ಗಳನ್ನು ಸೀರಿಯಸ್ ಆಗಿ ತಗೊಂಡು ಮಾಡೋದಕ್ಕೆ ಹೋದರೆ ಏನಾಗುತ್ತೆ, ಇದು ನಮ್ಮ ಸಮಯ ಮತ್ತು ಶಕ್ತಿ, ಟೈಮ್ ಆ್ಯಂಡ್ ಎನರ್ಜಿ ಎರಡನ್ನೂ ಕೂಡ ಕಾನ್ಸ್ಟೆಂಟ್ಲಿ ಏನು ಮಾಡುತ್ತೆ, ಇದು ವೇಸ್ಟ್ ಮಾಡುತ್ತೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಎನ್ಕರೇಜಿಂಗ್ ಎ ಫೋಕಸ್ ಆನ್ ಇನ್ನರ್ ಕ್ವಾಲಿಟೀಸ್. ಅವನು ಮತ್ತೆ ಮತ್ತೆ ಒತ್ತಿ ಹೇಳುವಂಥ ವಿಚಾರ ಏನು, ಇನ್ನರ್ ಕ್ವಾಲಿಟಿ, ಅಂತರಂಗದ ಸೌಂದರ್ಯದ ಬಗ್ಗೆ ಅವನು ಹೆಚ್ಚಾಗಿ ಹೇಳೋದು. ಬೈ ಮೇಕಿಂಗ್ ದ ಎಕ್ಸ್ಟರ್ನಲ್ ಸೀಮ್ ರೆಡಿಕ್ಯುಲಸ್ ನಡ್ಜಸ್ ಹಿಸ್ ರೀಡರ್ಸ್ ಟು ವ್ಯಾಲ್ಯೂ ಮೋರ್ ಸಬ್ಸ್ಟಾನ್ಷಿಯಲ್ ವಾಟ್ಯೂಸ್. ಇವನು ಏನನ್ನ ಹೇಳ್ತಾನೆ ಅಂತಂದರೆ, ನಾವು ಈ ರೀತಿ ಅಸಹ್ಯವಾಗಿ ಕೆಟ್ಟದಾಗಿ ಕಾಣುವಂತಹ ಒಂದು ಫ್ಯಾಷನನ್ನು ಫಾಲೋ ಮಾಡೋದರ ಬದಲು, ಅದಕ್ಕೋಸ್ಕರ ನಮ್ಮ ಸಮಯವನ್ನು ವ್ಯರ್ಥ ಮಾಡೋದರ ಬದಲು ತುಂಬ ನ್ಯಾಚುರಲ್ ಆಗಿ ಇರುವಂತಹ ನಮ್ಮ ಸೌಂದರ್ಯದ ಕಡೆಗೆ ನಾವು ಗಮನವನ್ನು ಕೊಡಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಹಿ ಡಸಂಟ್ ಕಂಡಮ್ ಲೇಡೀಸ್. ಇದರ ಮೂಲಕ ಅವನು ಏನು ಹೇಳ್ತಾ ಇದ್ದಾನೆ, ಇದೆಲ್ಲದರಿಂದ ಅವನು ಹೆಣ್ಮಕ್ಳನ್ನ ಅವನು ಕಡೆಯಾಗಿ ಕಾಣ್ತಾನೆ ಅಥವಾ ಹೆಣ್ಮಕ್ಳನ್ನ ಅವನು ಕೀಳಾಗಿ ಕಾಣ್ತಾನೆ ಅಂತ ಅಲ್ಲ, ಬಟ್ ರಾದರ್ ಜೆಂಟ್ಲಿ ಮಾಕ್ಸ್ ದ ಫೂಲಿ ಆಫ್ ದ ಅಲೋಯಿಂಗ್ ಫ್ಯಾಷನ್ ಟು ಬಿಕಮ್ ಸೋ ಡಾಮಿನೆಂಟ್ ಆ್ಯಂಡ್ ಸಮ್ಟೈಮ್ಸ್ ಅಬ್ಯೂಸ್ಡ್. ಇದು ಅವನಿಗೆ ಕಾಣಿಸ್ತಾ ಇದೆ, ಹೆಣ್ಮಕ್ಳು ಮಾಡುವಂಥ ಫ್ಯಾಷನ್ನು ಸಮ್ಟೈಮ್ಸ್ ನೋಡೋದಕ್ಕೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಅಥವಾ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ, ಅವರ ನಿಜವಾದ ಸೌಂದರ್ಯವನ್ನು ಇದು ಮುಚ್ಚಾಕುತ್ತೆ ಅನ್ನುವಂಥ ಒಂದು ಕನ್ಸರ್ನ್ ಕೂಡ ಈ ಒಂದು ಎಸ್ಸೆನಲ್ಲಿ ಅವನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಈ ಒಂದು ಎಸ್ಸೆಯನ್ನು ಬರೆಯುವಂತಹ ಮುಖ್ಯ ಉದ್ದೇಶ ಅಥವಾ ಗೋಲ್ ಏನು ಅಂತಂದರೆ, ಅವನು ಜನರಿಗೆ ಹೇಳಬೇಕಿತ್ತು, he thinks it's waste of time and energy to always run after the latest fashion trend which will soon disappear anyway. ಅವನು ಜನರಿಗೆ ಅಥವಾ ಮಹಿಳೆಯರಿಗೆ ಯಾರು ಫ್ಯಾಷನಿನ ಹಿಂದೆ ಓಡ್ತಾ ಇದ್ದಾರೆ ಅಥವಾ ಫ್ಯಾಷನನ್ನು
ಮಾಡ್ತಾ ಇದ್ದಾರೆ ತುಂಬ ಡಿಫ್ರೆಂಟಾಗಿ. ಅವರಿಗೆ ಹೇಳಬೇಕಿತ್ತು ಅವನು ಏನಂತ, ಇದು ನೀವೇನು ಫ್ಯಾಷನನ್ನು ಮಾಡ್ತಾ ಇದ್ದೀರಾ ಅಥವಾ ಈ ಫ್ಯಾಷನ್ನ ಹಿಂದೆ ಏನು ಓಡ್ತಾ ಇದ್ದೀರಾ, ಇದು ಜಸ್ಟ್ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಈ ಫ್ಯಾಷನ್ ಅನ್ನುವಂಥದ್ದು ಏನಾಗುತ್ತೆ, ಕಾಲಾನಂತರದಲ್ಲಿ ಏನಾಗುತ್ತೆ, ಹಾಳಾಗ್ತಾ ಹೋಗುತ್ತೆ ಅನ್ನೋದನ್ನ ಅವನು ಹೇಳಬೇಕಿತ್ತು ಜನರಿಗೆ. ಅದಕ್ಕೋಸ್ಕರ ಈ ಒಂದು ಎಸ್ಸೆನ ಬರೆದಿದ್ದಾನೆ. ಜೊತೆಗೆ ಹಿ ಎನ್ಕರೇಜಸ್ ಇನ್ನರ್ ಬ್ಯೂಟಿ. ಅವನು ಅದರ ಜೊತೆಗೆ ಏನು ಮುಖ್ಯವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ಜನರಲ್ಲಿ ಇರುವಂತಹ, ಮಹಿಳೆಯರಲ್ಲಿ ಇರುವಂತಹ ಇನ್ನರ್ ಬ್ಯೂಟಿ, ಅಂತರಂಗದ ಬ್ಯೂಟಿಯ ಬಗ್ಗೆ ಅವನು ಹೇಳಬೇಕಿತ್ತು. ಬೈ ಮೇಕಿಂಗ್ ದ ಔಟ್ಸೈಡ್ ವರ್ಲ್ಡ್ ಆಫ್ ಫ್ಯಾಷನ್ ಲುಕ್ ಸಿಲಿ, ಹಿ ಜೆಂಟ್ಲಿ pushes his readers to value more important qualities like kindness, ಇಂಟೆಲಿಜೆನ್ಸ್ ಟು ಗುಡ್ ಕ್ಯಾರೆಕ್ಟರ್. ಅವನು ಜನರಿಗೆ ಹೇಳಬೇಕಿತ್ತು, ನೀವು ಈ ರೀತಿ ಅನ್ನೆಸೆಸರಿ, ಯೂಸ್ಲೆಸ್, ನಾನ್ಸೆನ್ಸ್ ಈ ಬ್ಯೂಟಿ ಹಿಂದೆ ಅಥವಾ ಫ್ಯಾಷನ್ ಹಿಂದೆ ಹೋಗುವುದರ ಬದಲು ನೀವು ನಿಮ್ಮಲ್ಲಿ ಇರುವಂತಹ ಕೈಂಡ್ನೆಸ್ಗೆ, ಇಂಟೆಲಿಜೆನ್ಸ್ಗೆ, ಗುಡ್ ಕ್ಯಾರೆಕ್ಟರ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಮಯವನ್ನು ಮೀಸಲಿಡರ ಬದಲು ಈ ರೀತಿ ನೀವು ಔಟ್ಡೇಟೆಡ್ ಆಗಿರುವಂತಹ ಇಂತಹ ಒಂದು ಫ್ಯಾಷನ್ನ ಹಿಂದೆ ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳೋದು ಅವನಿಗಿತ್ತು. ಹಾಗಾಗಿ ಈ ಒಂದು ಎಸ್ಸೆಯನ್ನು ಬರೆದಿದ್ದ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಅಡಿಸನ್ ಇಸಂಟ್ ಟ್ರೈಯಿಂಗ್ ಟು ಕಂಡಮನ್ ವುಮೆನ್. ಅವನು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನು ಅವನು ಕಡೆಯಾಗಿ ಕಾಣಿಸ್ತಾ ಇಲ್ಲ ಅಥವಾ ಟೀಕಿಸ್ತಾ ಇಲ್ಲ. ಹಿ ಸಿಂಪ್ಲಿ ಮಾಕಿಂಗ್ ದ ಫೂಲಿಶ್ನೆಸ್ ಆಫ್ ಲೆಟಿಂಗ್ ಫ್ಯಾಷನ್ ಬಿಕಮ್ ಸೋ ಡಾಮಿನೆಂಟ್ ಆ್ಯಂಡ್ ಸಮ್ಟೈಮ್ಸ್ ಸೋ ಸಿಲ್ಲಿ. ಇದು ಅವನು ಯಾವುದರ ಬಗ್ಗೆ ಮಾತಾಡ್ತಾ ಇರೋದು, ಹೆಣ್ಮಕ್ಳ ಬಗ್ಗೆ ಆಗಲಿ, ಅವರ ಒಂದು ವಿಚಾರವನ್ನು ಕುರಿತು ಅವನು ಕಂಡಮ್ಮಾಗಿ ಮಾತಾಡ್ತಾ ಇಲ್ಲ ಅಥವಾ ಅವರನ್ನು ಕೀಳಾಗಿ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಅವನು ಹೇಳಬೇಕಿತ್ತು ಜನರಿಗೆ ಏನು ಅಂತಂದರೆ, ನೀವು ಈ ರೀತಿ ಫುಲಿಶ್ ಆಗಿ ಇಂತಹ ಒಂದು ಫ್ಯಾಷನಿನ ಹಿಂದೆ ಹೋಗಿ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಇದು ನಿಮ್ಮನ್ನು ನೋಡೋದಕ್ಕೆ ಕೆಲವೊಂದೊಂದು ಸತಿ ತುಂಬ ಡಾಮಿನೇಟ್ ಆಗಿ ಕಾಣಿಸುತ್ತೆ, ಅಂದರೆ ತುಂಬ ಹೈ ಕ್ಲಾಸ್ ಆಗಿ ಕಾಣಿಸ್ತೀರಾ, ಸಮ್ಟೈಮ್ಸ್ ನೀವು ತುಂಬ ಸಿಲ್ಲಿಯಾಗಿ ಕಾಣಿಸ್ತೀರಾ. ಹಾಗಾಗಿ ಇಂಥ ಒಂದು ಫ್ಯಾಷನಿನ ಹಿಂದೆ ಹೋಗಬೇಡಿ ಅಂತ ಹೇಳಿ ಅವನು ಹೇಳುವಂತಹ ವಿಚಾರವನ್ನು ಇಲ್ಲಿ ಮಾಡಿದ್ದಾನೆ. ಹಿಸ್ ಟೋನ್ ಈಸ್ ಆಲ್ವೇಸ್ ಜೆಂಟಲ್ ಆ್ಯಂಡ್ ವಿಟ್ಟಿ, ನೆವರ್ ಆ್ಯಂಗ್ರಿ. ಅವನು ಇದನ್ನು ತುಂಬ ಕೋಪದ, ನೀವು ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ, ಹಂಗೆ ಮಾಡಬೇಡಿ ಅಂತ ಅವನು ತುಂಬ ರ್ಯಾಶ್ ಆಗಿ ಹೇಳ್ತಿಲ್ಲ. ಅವನು ಹೇಳುವಂಥ ವೇ ಹೇಗಿದೆ, ತುಂಬ ಜೆಂಟಲ್ ಆಗಿದೆ, ತುಂಬ ವಿಟ್ಟಿಯಾಗಿದೆ, ತುಂಬ ಸ್ಮೂತ್ ಆಗಿ, ತುಂಬ ಜೆಂಟಲ್ ಆಗಿ ಅವನು ಹೇಳ್ತಾ ಇದ್ದಾನೆ. ಇದನ್ನು ಯಾವುದೇ ಕಾರಣಕ್ಕೂ ಅವನು ಕೋಪ ಮಾಡಿಕೊಂಡು ಹೇಳ್ತಾ ಇಲ್ಲ, ತುಂಬ ಫನ್ನಿಯಾಗಿ, ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಇದಿಷ್ಟು ಈ ಒಂದು ಎಸ್ಸೆಯ ಕುರಿತಾದಂತಹ ಕಂಪ್ಲೀಟ್ ಸಮ್ಮರಿ ಆಗಿರುತ್ತೆ. ಇಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರೂ ಸಹ ಈ ಒಂದು ಸಮರಿಯನ್ನು ಬರೆದ್ರೆ ನಿಮಗೆ ಉತ್ತರ ಬರೆದಾಗೆ ಆಗುತ್ತೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಕ್ಸಾಮ್ ಟೈಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಕೂತ್ಕೊಬೇಡಿ, ನಿಮಗೆ ಯಾವುದಕ್ಕೂ ಉತ್ತರ ಸಿಗೋದಿಲ್ಲ. ಸದ್ಯಕ್ಕೆ ಇವಾಗ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.